ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಲೆಟರ್ಡಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟನ್ನು ತಮಗೀಗಾಗಲೇ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ತೋರಿಸಿದರು. ಇದು ಪಬ್ಲಿಕ್ ಡಾಕ್ಯುಮೆಂಟ್ ಆಗೋಗಿದೆ. ಪ್ರೆಸ್ ಅವರಿಗೆ ಮುಂಚೆ ಈಗಾಗಲೇ ಸಿಕ್ಕಿ ಆಗಿದೆ. ನಮ್ಮ ಸಂವಿಧಾನದ ಪ್ರಕಾರ ಯಾವುದೇ ಮಂತ್ರಿಮಂಡಲ ಈ ದೇಶದಲ್ಲಿ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಜ್ಯಗಳ ಮಂತ್ರಿಮಂಡಲ ರಚನೆ ಆಗಬೇಕಾದ್ರೆ ಏನು ಹೇಳ್ತಾರೆ, ಪರಮಾಧಿಕಾರ ಯಾರ್ದು? ಪರಮಾಧಿಕಾರ ಮುಖ್ಯಮಂತ್ರಿಗಳದು. ಇದರಲ್ಲಿ ಜಸ್ಟ್ ಪ್ಲೀಸ್ ಶೋ ಮಿ ವೇರ್ ಇಸ್ ದಿ ಪರಮಾಧಿಕಾರ ಮುಖ್ಯಮಂತ್ರಿಗಳು. ಇದು ಪರಮಾಧಿಕಾರ ಅಂತಲೇ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳೇ ಆಯ್ಕೆ ಮಾಡಬೇಕಂತ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೆಲೆಕ್ಷನ್ ಯಾರು ಮಾಡಬೇಕು? ಕೌನ್ಸಿಲ್ ಆಫ್ ಮಿನಿಸ್ಟರ್ ಸೆಲೆಕ್ಷನ್ನು ಮುಖ್ಯಮಂತ್ರಿಗಳೇ ಮಾಡಬೇಕು. ಇಲ್ಲಿ ಯಾರು ಮಾಡಿದ್ದಾರೆ? ಇದು ಸಂವಿಧಾನಕ್ಕೆ ಮಾಡಿದ ಅಪಚಾರ ಹೌದಾ ಅಲ್ಲೋ ಹೇಳ್ಬೇಕು. ಸಂವಿಧಾನ ಈಗಾಗಲೇ ಹೇಳಿದ್ರಲ್ಲ, ಸಂವಿಧಾನ ಪುಸ್ತಕನೇ ಕೈಲಿ ಹಿಡ್ಕೊಂಡು 24/7 ಎಲ್ರಿಗೂ ಸಂವಿಧಾನ ಬೋಧನೆ ಮಾಡೋಕ್ಕೆ ಈ ನಾಡಿನ ಯಂಗ್ಸ್ಟರ್ಸ್ಗೆಲ್ಲ ಹೋಗ್ತಾ ಇರ್ತಕ್ಕಂಥ ಅಧಿನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಕೈಯಲ್ಲಿ ನಾವು ಯಾವಾಗಲೂ ನೋಡಿದ್ದೀವಿ. ಹಂಗಾರೆ ಇದು ಸಂವಿಧಾನಕ್ಕೆ ಮಾಡಿದಂಥ ಅಪಪ್ರಚಾರ ಹೌದಾ ಅಲ್ಲ? ಇವರು ಇಲ್ಲಿ ನಮ್ಮ ಕೌನ್ಸಿಲಲ್ಲಿ ಇರ್ತಕ್ಕಂಥ ಚೇರ್ಪರ್ಸನ್ ಬಗ್ಗೆ ಹೇಳಿದರು, ಅದು ಕೊಟ್ಟಿರಿ. ಇಲ್ಲಿ ಪೂರ್ಣವಾಗಿ ಮಂತ್ರಿಮಂಡಲ ಕಾಂಗ್ರೆಸ್ ಕಮಿಟಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸೆಲೆಕ್ಷನ್ ಮಾಡಿದ್ದನ್ನು ಲಿಸ್ಟನ್ನು ಇಲ್ಲಿ ಓದಿದ್ದಾರೆ. ಇಲ್ಲಿ ರಾಜ್ಯಪಾಲರಿಗೆ ಕೊಟ್ಟು ಓದಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಲೇ ಇಲ್ಲ. ಇದು 100ಕ್ಕೆ 100 ಸಂವಿಧಾನಕ್ಕೆ ಮಾಡಿದ ಅಪಚಾರ ಇದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಅವರು ಈ ನಾಡಿನ ಎಲ್ಲ ಜನರ ಕ್ಷಮೆ ಕೇಳಬೇಕು ಈ ವಿಚಾರದಲ್ಲಿ. ಆ ಪರಮಾಧಿಕಾರ ಅನ್ನೋ ಪದ ಸಂವಿಧಾನದಿಂದ ಇನ್ನೂ ತೆಗೆದಿಲ್ಲ. ಆ ಪರಮಾಧಿಕಾರ ಅಂತ ನೀವು ಹೇಳ್ತೀರಿ ಯಾವಾಗ ಬೇಕಾದ್ರು. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಒಂದು ಮಂತ್ರಿಮಂಡಲ ರಚನೆ ಮಾಡಬೇಕಾದ್ರೆ, ಒಬ್ಬನ ಮಂಡಲದಲ್ಲಿ ಇಂಡಲ್ಜ್ ಮಾಡಬೇಕಾದ್ರೆ, ತೆಗಿಬೇಕಾದ್ರೆ ಎಲ್ಲ ಅಧಿಕಾರ ಮುಖ್ಯಮಂತ್ರಿಗಳು ಅಂದರೆ ಇಲ್ಲಿ ಎಲ್ಲಿದೆ ಮುಖ್ಯಮಂತ್ರಿ ಅಧಿಕಾರ ತೋರಿಸ್ತೀನಿ. ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ಕೌನ್ಸಿಲ್ ಚೇರ್ಮನ್ನು ಇನ್ನೂ ಇದ್ದಾರೆ. ನಮ್ಮ ಕೌನ್ಸಿಲ್ ಚೇರ್ಮನ್ ಯಾರು ಅಂದರೆ ಹೊರಟ್ಟಿ ಸಾಹೇಬರು ಅಂತ ನಾವು ಹೇಳ್ತೀವಿ. ನಾವು ಕೌನ್ಸಿಲ್ ಚೇರ್ಮನ್ ಖಾಲಿ ಆಗಿಲ್ಲ. ನಿನ್ನೆ ಪ್ರಾಣೇಶ್ ಅವ್ರದ್ದು ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಖಾಲಿ ಆಗಿದೆ ಅಂತೇಳಿ ಕ್ಯಾನ್ ಅಸ್ಯೂಮ್ ಮಾಡ್ಬೋದು. ಅದು ಇನ್ನೂ ರಾಜೀನಾಮೆ ಅಕ್ಸೆಪ್ಟ್ ಆಗಿದೆಯೋ ನಮ್ಗೆ ಗೊತ್ತಿಲ್ಲ ಇನ್ನೂ ವಿಷಯ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲೆಕ್ಟ್ ಆಗ್ಬೇಕಲ್ಲ, ಅವ್ರು ಇರ್ಬೇಕಾರೆ ನಾವು ನೋಡಿ ಇನ್ ಪ್ರಿನ್ಸಿಪಲ್ ಮಾತಾಡೋದಾದರೆ ಭಾಳ ವರ್ಷಗಳಿಂದ ಕೌನ್ಸಿಲ್ ಪ್ರಾರಂಭ ಆದಾಗಲಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವ್ರ ಹತ್ರ ಲಿಸ್ಟ್ ಇದೆ, ಇಲ್ಲಿ ಸಿಟಿ ಇವ್ರ ಹತ್ರ ಲಿಸ್ಟ್ ಇದೆ, ಇಲ್ಲಿದೆ. ಅನೇಕ ಬಾರಿ ರೂಲಿಂಗ್ ಪಾರ್ಟಿ ಮೆಜಾರಿಟಿ ಇದ್ದರೂ ಕೂಡ ಕೌನ್ಸಿಲ್ ಚೇರ್ಮನ್ ಅವರು ಅಪೋಸಿಷನ್ನರೇ ಕೂತಿದ್ದಾರೆ. ಯಾವತ್ತೂ ಕೂಡ ಅವಿಶ್ವಾಸ ಮನ್ನಣೆ ಮಾಡಿದ್ದಾಗಲಿ ಅಥವಾ ಅವ್ರ ಪೀರಿಯಡ್ ಮುಗಿಯೋವರೆಗಾಗಲಿ ಇಳಿಸಿದ್ದ ಉದಾಹರಣೆಗಳಿಲ್ಲ, ಎಕ್ಸೆಪ್ಟ್ ಶಂಕರಮೂರ್ತಿಯವರ ಒಂದು ಕಾಲದಲ್ಲಿ ಬಿಟ್ಟರೆ. ಅದು ದೇವೇಗೌಡರ ಕಾಲ ಇರ್ಬೋದು, SM ಕೃಷ್ಣ ಕಾಲದಿಂದ ಹಿಡಿದು ದೇವೇಗೌಡರ ಕಾಲ, ಕುಮಾರಸ್ವಾಮಿ ಅವರು ನಂತರ ಬಂದಂಥ ಯಡಿಯೂರಪ್ಪನವ್ರ ಕಾಲದಿಂದ ಹಿಡಿದು ಯಾರ್ಯಾರು ರೂಲಿಂಗ್ ಪಾರ್ಟಿಯರಿದ್ದರು ಆ ರೂಲಿಂಗ್ ಪಾರ್ಟಿಗೆ ಅಪೋಸಿಷನ್ ಇದ್ದರೆ ಕೌನ್ಸಿಲ್ ಚೇರ್ಮನ್ ಆಗಿ ಉಳ್ಕೊಂಡು ಅವ್ರ ಅವಧಿಯನ್ನು ಮುಗಿಸಿರ್ತಕ್ಕಂಥ ಉದಾಹರಣೆ 100ಕ್ಕೆ 99 ಭಾಗ ಇದೆ. ಇವತ್ತು ನಾವು ಹೊರಟ್ಟಿಯವರಿಗೆ, ನಾನು ಇವತ್ತು ಹೇಳೋದು ಹೊರಟ್ಟಿಯವರಿಗೆ ಮಾಡಿದಂಥ ಅವಮಾನ ಅಲ್ಲ, ಇದು ಆ ಚೇರ್ಗೆ ಮಾಡಿದಂಥ ಅವಮಾನ. ಇವತ್ತು ಕೌನ್ಸಿಲ್ ಚೇರ್ಮನ್ ಸಭಾಪತಿ ಅಂತ ಏನಿದೆ ಆ ಚೇರ್ಗೆ ಅವಮಾನ ಮಾಡಿದರೆ. ಇಂಥ ಒಂದು ಪತ್ರವನ್ನು ಕಾಂಗ್ರೆಸ್ ಅವರು ಹೊರಬಿಡೋ ಮುಖಾಂತರ, ಈ ಕಾಂಗ್ರೆಸ್ ಅವರು ಈ ಲಿಸ್ಟನ್ನು ಕಳಿಸೋ ಮುಖಾಂತರ. ಆದ್ದರಿಂದ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ನಮ್ಮೆಲ್ಲರದ್ದು ಅಭಿಪ್ರಾಯ ಒಂದೇ ಇದೆ, ನಾಡಿನ ಜನತೆಯನ್ನು ಕ್ಷಮೆ ಕೇಳಬೇಕು ಅಂತೇಳಿ. ಘೋರ ಅಪರಾಧ ಮಾಡಿದ್ದಾರೆ, ಮಹಾಪರಾಧ ಮಾಡಿದ್ದಾರೆ ಇದು. ಹಾಗಾಗಿ ನೀವು ನೋಡಿ ಮೆಜಾರಿಟಿ ಬಂದಿದ್ದೀವಿ, ಬರ್ರಿ, ತೊಂದರೆ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಿಸ್ ಆರ್ ಆಲ್ ನ್ಯಾಚುರಲ್. ಇದು ಆನ್ಗೋಯಿಂಗ್ ಪ್ರೋಸೆಸ್, ಇವೆಲ್ಲ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಒಳಗಡೆ ನೀವು ಹೆಂಗೆ, ಯಾವ ರೀತಿಯಲ್ಲಿ, ಯಾವ ಸಂದರ್ಭದಲ್ಲಿ ನೀವು ಹೊರಟ್ಟಿಯವ್ರನ್ನ ರಾಜೀನಾಮೆ ಕೇಳಬೇಕು ಅನ್ನೋಕ್ಕೆ ಅನೇಕ ಅವಕಾಶಗಳಿದ್ದಾವೆ. ಇಟ್ಸ್ ವೈಡ್ ಓಪನ್. ಅದನ್ನು ಬಿಟ್ಬಿಟ್ಟು ನೀವು ಒಬ್ಬ ಕಾಂಗ್ರೆಸ್ಸಿನ ಪಾರ್ಟಿ ಪ್ರೆಸಿಡೆಂಟ್ ಮುಖಾಂತರ ಇಂಥ ಒಂದು ಪತ್ರವನ್ನು ಬಿಡೋ ಮುಖಾಂತರ ನೀವು ಈ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದೀರಿ ನೀವು. ಹಾಗಾಗಿ ನಾವು ನೋಡೋಣ, ಆನ್ ದಿ ಫ್ಲೋರ್ ಅವ್ರು ನೀವೆಲ್ಲ ಸ್ನೇಹಿತರು ಪ್ರಶ್ನೆ ಕೇಳಿದ್ರು, ಅವಿಶ್ವಾಸ ಮನ್ನಣೆ ಮಾಡಿದ್ರೆ ಏನು ಮಾಡ್ತೀರಿ, ಅವರು ಅಥವಾ ಕ್ಷಮೆ ಕೇಳಿದ್ರೆ ಏನು ಮಾಡಿದ್ರಿ,
ದಿಸ್ ಆಲ್ ಶುಡ್ ಬಿ ಡಿಸೈಡೆಡ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್. ಅಲ್ಲಿ ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ. ಆದರೆ ಇಂಥ ಅಕ್ಷಮ್ಯ ಅಪರಾಧವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಆ ಚೇರಿಗೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ಸಿಗರು ಇವತ್ತು ಕ್ಷಮೆ ಯಾಚಿಸಬೇಕು ಅನ್ನೋದು ನಮ್ಮ ಒಕ್ಕರಲ ಅಭಿಪ್ರಾಯ.